ಜಗದ್ಗುರು ರೇಣುಕಾಚಾರ್ಯರು ವೀರಶೈವ ಧರ್ಮದ ಮೂಲ ಪ್ರವರ್ತಕರಲ್ಲಿ ಪ್ರಮುಖರಾಗಿದ್ದಾರೆ. ಇನ್ನು ಜಗತ್ತಿಗೆ ಜ್ಞಾನದ ಬೆಳಕು ಪಸರಿಸಿದ ಅವರ ಧರ್ಮ ಪುನರ್ಜೀವನದ ದೀಪವಾಗಿದ್ದಾರೆ ಎಂದು ಮೆಹಕರ್ ತಡೋಳದ ಸಂಸ್ಥಾನ ಮಟ್ಟದ ಪೀಠಾಧಿಪತಿ ಶ್ರೀ ರಾಜೇಶ್ವರ ಶಿವಾಚಾರ್ಯರು ತಿಳಿಸಿದ್ದಾರೆ. ಬೇದರ್ ನಗರದ ಚನ್ನಬಸವ ಪಟ್ಟದೇವರು ರಂಗಮಂದಿರದಲ್ಲಿ ಜಿಲ್ಲಾಡಳಿತ ಮತ್ತು ಶ್ರೀ ಜಗದ್ಗುರು ರೇಣುಕಾಚಾರ್ಯ ಜಯಂತ್ಯೋತ್ಸವ ಸಮಿತಿ ಸಹಯೋಗದಲ್ಲಿ ನಡೆದ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಜಯಂತಿ ಕಾರ್ಯಕ್ರಮದಲ್ಲಿ ಉಪನ್ಯಾಸ ನೀಡಿದ ಅವರು ಶಿವತತ್ವವನ್ನು ಅರಿತು ಅನುಭವಿಸುವುದೇ ನಿಜವಾದ ಸಾಧನೆ ಅಂತ ಹೇಳಿರೋದು ಸಾರ್ವಕಾಲಿಕ ಸತ್ಯವಿದೆ. ಇನ್ನು ಶಿವದೈತ್ವ ಸಿದ್ಧಾಂತವೇ ಧರ್ಮದ ಮೂಲ ತತ್ವಶಾಸ್ತ್ರವಾಗಿದೆ ಅಂತ ತಿಳಿಸಿದರು. ಇನ್ನು ಜಯಂತ್ಯೋತ್ಸವ ಸಮಿತಿ ಅಧ್ಯಕ್ಷರಾದ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ, ಪಾಶ್ಚಿಮಾತ್ಯ ಸಂಸ್ಕೃತಿಯತ್ತ ಮಕ್ಕಳು ಮುಖ ಮಾಡುತ್ತಿರುವುದು ಒಳ್ಳೆಯದಲ್ಲ. ನಮ್ಮ ಸಂಸ್ಕೃತಿಯೇ ಶ್ರೇಷ್ಠವಾಗಿದೆ. ಬಲಿಷ್ಠವಾದ ವೀರಶೈವ ಸಮಾಜ ಒಂದಾಗಬೇಕಾಗಿದೆ. ಸಂಘಟನೆಯಲ್ಲಿಯೇ ಬಲವಿದೆ ಅಂತ ತಿಳಿಸಿದರು. ರೇಣುಕಾಚಾರ್ಯರು ಲಿಂಗೋದ್ಭವರಾಗ್ತಾರೆ. ಲಿಂಗೋದ್ಭವರಾಗಿ ಇಂದಿನ ರಂಭಾಪುರಿ ಅನ್ನತಕ್ಕಂಥ ಕ್ಷೇತ್ರ, ಬಾಳೆಹೊನ್ನೂರು ಅಂತ ಇನ್ನೊಂದು ಅದರ ಹೆಸರು, ಆ ಕ್ಷೇತ್ರದಲ್ಲಿ ನೆಲೆ ನಿಂತಿರತಕ್ಕಂಥ ಅಗಸ್ತ್ಯ ಮಹರ್ಷಿಯನ್ನ ಶಿವಜ್ಞಾನದ ಮೊಟ್ಟ ಮೊದಲನೆಯ ಪ್ರಬೋಧನೆಯನ್ನು ಉಪದೇಶಾಮೃತವನ್ನು ಮಾಡುತ್ತಾರೆ. ನಮ್ಮ ದೇಶದ ಸಂಸ್ಕೃತಿಯಲ್ಲಿ ಅತ್ಯಂತ ಮಹತ್ವದಾಗಿರ್ತಕ್ಕಂಥ ಒಂದು ಚಿಂತನೆ ಏನು ಅಂತಂದ್ರೆ, ಯಥೋವಾ ಇಮಾನಿ ಭೂತಾನಿ ಜಾಯಂತೆ ಏನ ಜಾತಾನಿ ಜೀವಂತೆ ಅನ್ನತಕ್ಕಂಥದ್ದು ಉಪನಿಷತ್ ಮಂತ್ರಗಳು ಹೇಳ್ತಾರೆ. ಆ ಉಪನಿಷತ್ ಮಂತ್ರ ಏನಿದೆ, ಈ ಜಗತ್ತು ಯಾವ ಭಗವಂತನ ಸತ್ಸಂಕಲ್ಪದಿಂದ ಈ ಜಗತ್ತು ಸೃಷ್ಟಿಯಾಗಿದೆ, ಕಾರ್ಯರತವಾಗಿದೆ, ಸೃಷ್ಟಿ ಸ್ಥಿತಿ ಲಯ ನಿಗ್ರಹಗೊಳ್ತಾ ಇದೆ ಅನ್ನತಕ್ಕಂಥ ಅದ್ವಿತೀಯವಾಗಿರತಕ್ಕಂಥ ಉಪದೇಶ ಸಹಸ್ರ ವರ್ಷಗಳ ಹಿಂದೆ ಈ ಒಂದು ದಿವ್ಯ ಪರಂಪರೆಯನ್ನ ಬೆಳೆದು ಬಂದಂತಹ ಒಂದು ಸುಂದರ ಸಂಸ್ಕೃತಿ. ಜಗದ್ಗುರು ರೇಣುಕರು ಭೂಲೋಕಕ್ಕೆ ಅವತರಿಸಿ 1400 ವರ್ಷಗಳ ಪರ್ಯಂತ ಭೂಲೋಕದಲ್ಲಿ ವಾಸವಾಗ್ತಾರೆ. ಇವತ್ತಿನ ಮೆಡಿಕಲ್ ಸೈನ್ಸ್, ವಿಜ್ಞಾನ ಇದೆಲ್ಲವೂ ಕೂಡ ಎರಡು ಪ್ರಶ್ನೆಗಳಿರುತ್ತದೆ. ಅದು ಹೌ ಇಟ್ ಪಾಸಿಬಲ್, ಇದು ಹೇಗೆ ಸಾಧ್ಯ? ಒಂದು ಕಲ್ಲಿನಿಂದ ಉದಯವಾಗುವುದು ಹೇಗೆ ಸಾಧ್ಯ? ಇನ್ನೊಂದು 1400 ವರ್ಷ ಬದುಕಿದ್ದು ಹೇಗೆ ಸಾಧ್ಯ? ಪತಂಜಲಿ ತನ್ನ ಯೋಗ ಸೂತ್ರದಲ್ಲಿ ಒಂದು ಮಾತು, ಬೀದರ್ ಪಟ್ಟಣದಲ್ಲಿ ಜಗದ್ಗುರು ರೇಣುಕಾಚಾರ್ಯ ಜಯಂತ್ಯೋತ್ಸವ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಈಗಾಗಲೇ ಆಶೀರ್ವಚನ ನೀಡಿರ್ತಕ್ಕಂಥ ರಾಜೇಶ್ವರ್ ಮತ್ತು ತರೋಳ ಶ್ರೀಗಳ ಪಾದಗಳಿಗೆ ನಮಸ್ಕರಿಸಿ, ಅದರ ಜೊತೆಯಲ್ಲಿ ಹುಡುಗಿ ಶ್ರೀಗಳು, ಶತಾಯುಷಿಗಳು, ತ್ರಿಕಾಲ ಪೂಜಾವಂತರು ಅವರು ಕೂಡ ಆಗಮನಾಗಿದೆ, ಅವರ ಪದಗಳಿಗೆ ಕೂಡ ನಮಸ್ಕರಿಸಿ, ವೇದಿಕೆ ಮೇಗಿದ್ದಂಥ ಎಲ್ಲ ಶ್ರೀಗಳಿಗೆ ಪಾದಗಳಿಗೆ ನಮಸ್ಕರಿಸಿ, ಈ ವಿಶೇಷವಾಗಿ ಮೆರವಣಿಗೆಯ ಉದ್ಘಾಟನೆ ಮಾಡಿರ್ತಕ್ಕಂಥ ಆತ್ಮೀಯರು, HKI ಶಿಕ್ಷಣ ಸಂಸ್ಥೆಯ ಸದಸ್ಯರು ಆದಂಥ ಸನ್ಮಾನ್ಯ ಶ್ರೀ ರಜನೀಶ್ ವಾಲಿ ಅವರೇ, ಸಿದ್ದರಾಮಯ್ಯ ಸ್ವಾಮಿ ಅವರೇ, ಗಂಗಾ ಶಾಸ್ತ್ರಿ ಅವರೇ, ಓಂ ರೆಡ್ಡಿ ಅವರೇ, ನನ್ನ ಜೊತೆಯಲ್ಲಿ ಬಂದಂಥ ಹುಮ್ನಾಬಾದ್ PNB ಬ್ಯಾಂಕಿನ ಅಧ್ಯಕ್ಷ ಅಂತ ಮಲ್ಲಿಕಾರ್ಜುನ್ ಮಾಶೆಟ್ಟಿ ಅವರೇ, ಶ್ರೀಕಾಂತ್ ಸ್ವಾಮಿ ಸೋಲ್ಪುರ್ ಅವರೇ, ಅಮರೇಶ್ ಸ್ವಾಮಿ ಅವರೇ, ಶ್ರೀಮತಿ ಗಂಗಮ್ಮ ಮಾಂತಯ್ಯ ಸ್ವಾಮಿ ಅವರೇ, ರೇವಣಸಿದ್ದಯ್ಯ ಸ್ವಾಮಿ ಅವರೇ, ಇನ್ನೊಬ್ಬ ಮಹೇಶ್ ಅಗಡಿ ಅವರೇ, ಉಮೇಶ್ ಜಮಗಿ ಅವರೇ, ಅಶೋಕ್ ಪಾಟೀಲ್ ರವರು, ಉದಯ್ ಕುಮಾರ್ ವಾರಾದ್ರವರು, ಇಲ್ಲಿ ನಡೆದಂತ ಎಲ್ಲ ತಾಯಂದ್ರೆ, ಹಿರಿಯರೇ, ಮಾಧ್ಯಮದ ಸ್ನೇಹಿತರೆ, ಯಾಕಂದ್ರೆ ನಾನು ನೋಡ್ತಾ ಇದ್ದೀನಿ ಶ್ರೀಗಳ ಆಶೀರ್ವಚನ ಮಾಡಾಗೆ ಒಂದು 10% ಅವೆಲ್ಲ ಖಾಲಿಯಾಗಿದೆ. ಈಗ ಅವರು ಮುಗಿದ ಮ್ಯಾಗ 25% ಖಾಲಿಯಾಗಿದೆ. ನಾನು ಜಾಸ್ತಿ ಸಮಯ ತೊಗೊಳ್ಳೋದಿಲ್ಲ. ಮತ್ತು ವಿಶೇಷವಾಗಿ ನಮ್ಮ ADC ಅವರು ಮತ್ತ ಎಲ್ಲ ಗೌರವಾನ್ವಿತ ಸಮಾಜದ ಎಲ್ಲ ಬಂಧುಗಳು ತಾವೆಲ್ಲ ಸೇರಿ ಬಹಳ ವಿಜೃಂಭಣೆಯಿಂದ ಮೆರವಣಿಗೆ